ಹಲೋ ಗೈಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಅರಸೀಕೆರೆಯಿಂದ ಸಾಗರಕ್ಕೆ ಒಂದು ಬ್ಯೂಟಿಫುಲ್ ಜರ್ನಿ ಮಾಡಿದ್ವಿ ಟ್ರೈನಲ್ಲಿ. ಹೇಗೆ ಅಂತ ನೋಡೋಣ. ಸ್ಟಾರ್ಟಿಂಗಲ್ಲೇ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ರೈಲಿಗೆ ಅಲ್ಲಿ ನಿಂತ್ಕೊಂಡು ಟ್ರೈನಿಗೆ ವೆಯ್ಟ್ ಮಾಡಿದ್ವಿ. ಟಿಕೆಟ್ ತೊಗೊಂಡಿರಲಿಲ್ಲ, ಬುಕ್ ಆಗಿತ್ತು. ನಾವು ಹೋಗ್ಬಿಟ್ಟು ಟಿಕೆಟ್ ತೊಗೊಂಡ್ವಿ ಕೌಂಟ್ರಲ್ಲಿ ಹೋಗಿ. ಅದಾದಮೇಲೆ ಟ್ರೈನಿಗೆ ವೆಯ್ಟ್ ಮಾಡ್ತಾ ಕೂತ್ಕೊಂಡ್ವಿ. ತುಂಬ ಟ್ರೈನ್ಗಳು ಬರ್ತಾಯಿತ್ತು. ಟ್ರೈನೆಲ್ಲ ಹಿಂಗೆ ಬಂದು ಪಾಸ್ ಆಗ್ತಾಯಿರೋ ವೀಡಿಯೋ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊತಾ ಇದ್ವಿ. ಅಲ್ಲಿ ಪಕ್ಕದಲ್ಲಿ ಒಂದು ಟ್ರೈನ್ ನಿಂತಿತ್ತು, ತುಂಬ ದೊಡ್ಡದಾಗಿತ್ತು. ಅದು ಆಯಿಲಿಂದು ಟ್ರೈನ್ ಅನಿಸುತ್ತೆ. ಎಷ್ಟು ಕಂಪಾರ್ಟ್ಮೆಂಟ್ ಇದೆ ನೋಡಿ, ಎಷ್ಟು ಲಾಂಗಾಗಿ, ಎಲ್ಲಿಂದ ಎಲ್ಲಿಗೆ ಹೋಗುತ್ತಂತ ಗೊತ್ತಿಲ್ಲ, ತುಂಬ ಲಾಂಗಾಗಿತ್ತು. ಆಮೇಲೆ ನಮಗೆ ಟಿಕೆಟ್ ಟ್ರೈನ್ ಬಂದು ಟ್ರೈನ್ ಹತ್ಕೊಂಡು ಕೂತ್ಕೊಂಡ್ವಿ. ಮಂಡಕ್ಕಿ ಬಂತು. ನಮ್ಮ ಫೇವ್ರೇಟ್ ಮಂಡಕ್ಕಿಗೆ ಒಂದು ಸೌತೆಕಾಯಿ, ಒಂದು ಹಸಿಮೆಣಸೆಲ್ಲ ಫ್ರೈ ಮಾಡಿದಿಟ್ಟು ಅದೆಷ್ಟು ಚೆಂದ ಪ್ಯಾಕ್ ಮಾಡಿಕೊಡ್ತಾರೆ. ರಿಯಲ್ ಅಂದರೆ ಅದೆಲ್ಲ ತೊಗೊಳ್ಳೋದು, ಅದೆಲ್ಲ ಎಷ್ಟು ಖುಷಿ ಕೊಡುತ್ತೆ. ನಾವು ಇಷ್ಟೇ ಟೇಸ್ಟಾಗಿ ಮಾಡಿದ್ರು ನಮ್ಮ ಮನೇಲಿ ಟೇಸ್ಟ್ ಬರಲ್ಲ ಅನ್ನೋ ಫೀಲ್ ಇರುತ್ತೆ. ಥ್ಯಾಂಕ್ ಯು ರೈಲ್ವೆ ಅವರಿಗೆ ಹೇಳಬೇಕಾಗುತ್ತೆ. ಆಮೇಲೆ ಟ್ರೈನ್ ಹತ್ತಿ ಕೂತ್ಕೊಂಡ್ವಿ. ಪಕ್ಕ ಟ್ರೈನ್ಗಳೆಲ್ಲ ಪಾಸ್ ಆಗ್ತಾ ಇರುತ್ತೆ. ಅದೆಲ್ಲ ನೋಡೋಕ್ಕೆ ತುಂಬಾ ಖುಷಿ ಇರುತ್ತೆ. ಟ್ರೈನ್ ಯಾತ್ರೆ ಅನ್ನೋದನ್ನು ಮಾಡಲೇಬೇಕು ಅನ್ನೋ ಫೀಲ್ ಬರುತ್ತೆ. ಇದನ್ನು ಹತ್ತಿದ ಮೇಲೆ ಯಾರಿಗಾದ್ರೂ. ನಾವು ಬೇರೆ ಬಸ್ಸಲ್ಲೇ ಹೋಗ್ತಾಯಿದ್ದೀವಿ ಹಂಗೆ ಅದೆಲ್ಲ ಹೇಳೋರಿಗೆ ಅನಿಸುತ್ತೆ. ಅವ್ರು ಹತ್ತಿರಲ್ಲ, ಇದ್ರದ್ದು ಅನುಭವನೇ ಬೇರೆ ಇರುತ್ತೆ, ಆ ಖುಷಿನೇ ಬೇರೆ ಇರುತ್ತೆ. ರಿಯಲಿ ಇದನ್ನು ಎಂಜಾಯ್ ಮಾಡಬೇಕಾಗತ್ತೆ ನಾವು. ನಿಮಗೆ ಅದರದ್ದು ಇದೇ ಸೌಲಭ್ಯಗಳೇ ಇಲ್ಲದೇ ಇದ್ದರೆ ನಿಮಗೆ ಇಲ್ಲಿ ಹತ್ತಿರ ನಿಯರ್ ಇರುತ್ತಲ್ಲ, ಅಲ್ಲೋಗಿ ತಗೊಂಡು ನೀವು ಇಲ್ಲಿಗೆ ಹತ್ರ ನೆಕ್ಸ್ಟ್ ಸ್ಟೇಷನ್ನಿಗೆ ಟಿಕೆಟ್ ತೊಗೊಂಡೋಗಿ ರಿಟರ್ನ್ ವಾಪಸ್ಸು ಬರ್ಬೋದು. ಇದನ್ನೆಲ್ಲ ಎಂಜಾಯ್ ಮಾಡಲೇಬೇಕಾಗತ್ತೆ ಲೈಫಲ್ಲಿ ಅನ್ನೋ ಫೀಲ್ ಬಂತು. ನಾನು ಚಿಕ್ಕವಳಿಂದ ಎಲ್ಲ ಹತ್ತೇ ಇರಲಿಲ್ಲ. ಈಗ ನಂಗೆ ಆ ಖುಷಿ ಫೀಲ್ ಎಲ್ಲ ಗೊತ್ತಾಗ್ತಾಯಿದೆ. ನಮ್ಮ ಟ್ರೈನು ಸುಮಾರು ಖಾಲಿನೇ ಇತ್ತು. ಎಲ್ಲ ಕಂಪಾರ್ಟ್ಮೆಂಟಲ್ಲೂ ಜನ ಇರಲಿಲ್ಲಾಗಿತ್ತು. 1-2 ಜನ ಇರ್ತಿದ್ರು. ಮತ್ತು ಈ ಟ್ರೈನ್ ಅಂದರೆ ಕೆಲವೊಂದು ನಮಗೆ ಎಂಡ್ವರೆಗೂ ಕಾಣಲ್ಲ, ಇದು ತುದಿವರೆಗೂ ಕಾಣ್ತಾ ಇರುತ್ತೆ. ಡ್ರೈವರ್ ಒಂದು ಮಿಸ್ ಆಗಿದೆ ನೋಡಿ, ಅಲ್ಲಿವರೆಗೂ ನೋಡ್ತಾ ಇರ್ತಿದ್ವಿ. ಟರ್ನ್ ಆಗೋದು, ಇದು ಕೆಲವು ಸಲ ಸ್ಟ್ರೈಟ್ ಆಗುತ್ತಲ್ಲ ಟ್ರೈನು, ಅವಾಗ ನಮಗೆ ಅಲ್ಲಿ ಎಡ್ಜ್ವರೆಗೂ ಇರೋ ಜನ ಕಾಣ್ತಾ ಇರುತ್ತೆ. ತುಂಬ ಖಾಲಿನೂ ಇತ್ತು, ಹೆಚ್ಚು ಜನ ರಶ್ ಇಲ್ಲದಿದ್ದಕ್ಕೆ ಫ್ರೀಯಾಗಿ ಕೂತ್ಕೊಂಡಿದ್ವಿ. ಮತ್ತು ಇದು ಮನೆಯಲ್ಲಿರೋ ಫೀಲ್ ಇರುತ್ತೆ. ಮೇನ್ಲಿ ಶೇಕೆಲ್ಲ ಇರಲ್ಲ, ಹೆಚ್ಚಿಗೆ ಅಲಗಾಟ ಇರಲ್ಲ. ಹಾಗೆ ಕೂತ್ಕೊಂಡು ಹೊರಗಡೆ ಪ್ರಕೃತಿ ಸೌಂದರ್ಯನೂ ಚೆನ್ನಾಗಿ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಪ್ರತಿ ಸ್ಟೇಷನಲ್ಲೂ ಟ್ರೈನ್ ನಿಲ್ಲಿಸಬೇಕಾದ್ರೆ ಹೊರಗಡೆ ನೋಡಿ ಟ್ರೈನ್ಗಳು ಪಾಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಟ್ರೈನು ಒಂದು ಅಮೇಜಿಂಗ್ ಫೀಲ್ ಅಂತಲೇ ಅನಿಸ್ಬೋದು. ಫುಲ್ ಖಾಲಿ ಇತ್ತು ನಮ್ಮ ಟ್ರೈನು. ಕೆಲವುದು ಎಲ್ಲ ದಿನ ಹೀಗೆ ಇರಲ್ಲ, ರಶ್ ಇರೋ ಎಷ್ಟೋ ದಿನವೂ ಹತ್ತಿದ್ದೀನಿ. ಇದು ಖಾಲಿ ಇರೋದ್ರಿಂದ ವೀಡಿಯೋನೆಲ್ಲ ಮಾಡ್ಕೋಬೋದಾಗಿತ್ತು. ರೈಲಿಂದ ರಿಯಲ್ ಅಂದರೆ ಹೊರಗಡೆ ಲಾಸ್ಟ್ ಕಿಟಕಿ ಸೈಡ್ ಸಿಕ್ಕು ನಮಗೆ ಸೀಟು, ಹೊರಗಡೆ ನೋಡ್ತಾ ಹೋಗೋದಿರುತ್ತಲ್ಲ, ಅದ್ರದ್ದು ಖುಷಿ ಎದುರಿಗೆ ಏನೂ ಬರಲ್ಲ. ಆಮೇಲೆ ನಾವಿಂಗೆ ಕಿಟಕಿಯಿಂದ ನೋಡಿದಾಗ ನಮ್ಮ ಟ್ರೈನ್ ಮುಂದ್ಗಡೆ ಟರ್ನಿಂಗ್ ಇರುತ್ತಲ್ಲ, ಅದಂತೂ ಎಷ್ಟು ಖುಷಿ ಕೊಡುತ್ತಂದರೆ ತುದಿಯೆಲ್ಲ ಟರ್ನ್ ಆಗ್ತಾ ಇರುತ್ತೆ. ನಾವು ಇಲ್ಲಿಂದ ಅದನ್ನು ನಮ್ಮದೇ ಟ್ರೈನ್ ನೋಡಿ ಎಷ್ಟು ದೂರದಲ್ಲಿ ಅದು ಕಾಣ್ತಾ ಇರುತ್ತೆ. ಅದನ್ನು ನಾವು ನೋಡ್ತಾ ಹೋಗೋದು. ಸ್ಟ್ರೈಟ್ ಇದ್ದಾಗ ಕಾಣಿಸಲ್ಲ, ಟರ್ನ್ ಆದಾಗ ನಮಗೆ ಫುಲ್ಲು ನಮ್ಮ ಟ್ರೈನ್, ನಾವು ಇಲ್ಲಿದ್ದೀವಿ, ಅವರು ಎಷ್ಟು ದೂರದಲ್ಲಿದ್ದಾರೆ ಆ ಫೀಲಲ್ಲಿ. ಒಂದು ಕೆರೆ ಬರ್ತಾಯಿತ್ತು, ಕೆರೆ ಹತ್ರ ನಾವು ನೋಡಿದಾಗ ಗೊತ್ತಾಗಿತ್ತು ನಮ್ಮ ಟ್ರೈನ್ ಆ ಕೆರೆ ದಾಟಿಬಿಟ್ಟಿದೆ ಅದು ತುದಿ. ನಾವು ಸ್ವಲ್ಪ ಲಾಸ್ಟ್ ಕಂಪಾರ್ಟ್ಮೆಂಟಲ್ಲೇ ಇದ್ವಿ. ನಮ್ಮ ಹಿಂದೆ ಜಾಸ್ತಿ ಕಂಪಾರ್ಟ್ಮೆಂಟ್ ಉಳಿದಿರಲಿಲ್ಲ, ಹೆಚ್ಚು ಕಡಿಮೆ ಲಾಸ್ಟ್ ಹತ್ರನೇ ಬರ್ತಿದ್ದು ನಾವು. ಎಷ್ಟು ದೂರ ಹೋಗೋದು ಟರ್ನ್ ಆಗ್ತಾ ಇದೆ ಟ್ರೈನಲ್ಲಿ ನೋಡಿ. ಅಲ್ಲಿ ಮುಂದಿರೋರಿಗೆ ನಾವು ಗೊತ್ತೇ, ನಮ್ಮ ಲೈಫ್ ಸೇಮ್ ಜೀವನ ಅಂತ ಅನಿಸುತ್ತೆ. ನಾವು ನೋಡಿ ಒಂದು ಕಡೆ ಹುಟ್ಟಿ ಬೆಳಿತೀವಿ, ಅಲ್ಲಿ ಸ್ವಲ್ಪ ಜನ ನಾವು ಮೀಟ್ ಆಗ್ತೀವಿ, ಅಲ್ಲಿಗೆ ಮುಗ್ದೋಗುತ್ತೆ. ಈ ಭೂಮಿ ಎಷ್ಟು ವಿಶಾಲವಾಗಿದೆ, ಎಷ್ಟು ಜನರುಗಳಿದೆ, ನಾವಿವತ್ತು ಯಾರನ್ನೂ ಮೀಟ್ ಆಗೋಕ್ಕೂ ಸಾಧ್ಯ ಇರಲ್ಲ.
ಏನಂತಲೂ ಗೊತ್ತಾಗಲ್ಲ. ಇದೇ ಟ್ರೈನಲ್ಲಿ ಮುಂದಿರೋರನ್ನ ನಾವು ಮೀಟೇ ಆಗಿ ಅವರು ಎಲ್ಲೆಲ್ಲೋ ಅವ್ರವ್ರ ಸ್ಟೇಷನ್ ಬಂದಾಗ ಇಳಿದು ಹೋಗ್ತಾರೆ. ಅಲ್ಲಿಗೆ ಮುಗ್ದೋಯ್ತು, ನಮಗೆ ಅಲ್ಲಿ ಯಾರಿದ್ರು ಅಂತಲೂ ಗೊತ್ತಾಗಲ್ಲ. ಲೈಫಿಗೂ ಇದಕ್ಕೂ ಎಷ್ಟು ಟ್ಯಾಲಿ ಇದೆ ನೋಡಿ. ಇದು ಪಕ್ಕ ನಮ್ಮ ಸ್ಟೇಷನ್ ನಿಂತಾಗ ಪಕ್ಕದಲ್ಲೊಂದು ಟ್ರೈನ್ ಹೋಗ್ತಾ ಇತ್ತು. ಅದು ಸ್ಲೋ ಆಗಿ ಅಲ್ಲಿ ಸ್ಟಾಪ್ ಇತ್ತು, ಅದನ್ನು ನಿಧಾನ ಆಯಿತು. ಯಾರು ಟ್ರೈನ್ ಹತ್ತಿಲ್ಲ ರಿಯಲಿ ಹತ್ತಿ ಎಂಜಾಯ್ ಮಾಡಿರಿ. ಅದರದ್ದು ಇದನ್ನು ನೀವು ನೋಡಲೇಬೇಕು. ಅದರಲ್ಲಿ ಏನೇನು ಜನ ಹತ್ತಾ ಇರ್ತಾರೆ ಟ್ರೈನಲ್ಲಿ, ಏನೆಲ್ಲ ನಾವು ನೋಡ್ಬೋದು. ನಮ್ಮ ಲೈಫು ಜೀವನ ಈ ಎಲ್ಲವನ್ನೂ ನಾವು ಅಲ್ಲಿಂದ ಕಲಿಬೋದು. ನಮ್ಮ ಮೈನಸ್ ಪ್ಲಸ್ಸನ್ನು ಸಮೇತ ಹುಡ್ಕೋಬೋದು. ನಮ್ಗೆ ತಿದ್ಕೊಳ್ಳೋ ಅವಕಾಶ ಇರುತ್ತೆ. ಒಂದು ಅಮೇಝಿಂಗ್ ಟ್ರೈನ್ ಯಾತ್ರೆ ಅಂತಲೇ ಹೇಳ್ಬೋದು. ಒಳ್ಳೆ ಸೀನು ಇದಕ್ಕೆ ನಮಗೆ ಮಾಡಿರೋ ರೈಲ್ವೆ ಥ್ಯಾಂಕ್ಸ್ ಇಷ್ಟಪಟ್ಟು ಇಷ್ಟು ನಮಗೆಲ್ಲ ಅವಕಾಶಗಳನ್ನು ಕೊಟ್ಟು ಇಷ್ಟು ಕಡಿಮೆ ರೇಟಿಗೆ ನಾವು ಎಷ್ಟೋ ಊರನ್ನು ನಾವು ನೋಡ್ಕೋಬೋದು. ಎಷ್ಟು ಕಡಿಮೆ ರೇಟ್ ಇಟ್ಟಿದ್ದಾರೆ. ತುಂಬ ಎಂಜಾಯ್ ಮಾಡಿದ್ದಂದ್ರೆ ನಾವು ಟ್ರೈನ್ ಎಷ್ಟು ಹೇಳಿದರೂ ಕಡಿಮೆ ಅನಿಸ್ಬೋದು. ನಾವು ಪ್ರತಿ ಸಲನೂ ಅದು ಹಿಂಗೆ ಟರ್ನ್ ಆಗತ್ತಲ್ಲ ಮುಂದೆ ಆ ಟ್ರೈನು, ಅದರಷ್ಟು ಖುಷಿ ನಮಗೆ ಇನ್ನೇನೂ ಕೊಡಲ್ಲ. ಸ್ಟ್ರೈಟ್ ಆಗ್ತಾ ಹೋಗುತ್ತೆ, ಮತ್ತೆ ಟರ್ನ್ ಆಗುತ್ತೆ. ಒಂದು ಸಣ್ಣ ಹಳ್ಳಿಯಲ್ಲಿ ನೋಡಿ ನಾವು ಹೇಗೆ ಹೋಗ್ತಾ ಇರ್ತೀವಿ ಅಂತ. ಸೈಡಿಗೆ ರೋಡ್ಗಳು ಕಾಣ್ತಾ ಇರುತ್ತೆ. ಕಾಡು, ನೇಚರು, ಪರಿಸರ ಅಮೇಝಿಂಗ್ ಯಾತ್ರೆ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ಕಾಣೋ ಇದು ತೋಟಗಳು, ಗದ್ದೆ, ಹೊಳೆ ಗಿಡತೆ ಮತ್ತು ನದಿ ಸರು ಎಲ್ಲವನ್ನು ನಾವು ನೋಡ್ತಾ ಹೋಗ್ಬೋದು. ಪರಿಸರಕ್ಕೆ ನಾವೆಷ್ಟು ನೇರಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಬ್ಯೂಟಿಫುಲ್ ಟ್ರೈನ್ ಯಾತ್ರೆನ ಮಾಡಿದ ಫೀಲ್ ಇರುತ್ತಲ್ಲ, ಅದ್ರೆದ್ರಿಗೆ ಯಾವುದೂ ಬರಲ್ಲ. ಟ್ರೈನಲ್ಲಿ ಆವಾಗವಾಗ ಇಳಿದು ಹತ್ತಿ ಹೋಗ್ತಾ ಇರ್ತಾರೆ. ಯಾರ್ಯಾರೋ ಜನ ಎಲ್ಲಿಗೋ ಇಳಿತಿರ್ತಾರೆ, ಹತ್ತಿರ್ತಾರೆ. ಜೀವನನೂ ನಮ್ಮ ಮತ್ತೆ ಲೈಫು ಟ್ರೈನು ಎರಡಕ್ಕೂ ಎಷ್ಟು ಟ್ಯಾಲಿ ಮಾಡಿ ನಾವು ಹೇಳ್ಬೋದಂದರೆ ಅದ್ರ ಬಗ್ಗೆನೇ ನಾವು ಬರಿಬೋದು. ಇಷ್ಟೊಂದು ಒಳ್ಳೆ ಟ್ರೈನ್ ಯಾತ್ರೆ ಮುಗಿಸಿ ನಾವು ವಾಪಸ್ಸಾದ್ವಿ. ಅಮೇಝಿಂಗ್ ಆಗಿತ್ತು, ಬ್ಯೂಟಿಫುಲ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.